ಕರ್ನಾಟಕ ಜೋಳದ ಮುದ್ದೆ ಹಾಗೂ ಅದರ ಜೊತೆಯಲ್ಲಿ ಚಿಕನ್ ಸಾರು ಇವೆರಡೂ ಮಿಕ್ಸ್ ಮಾಡಿಕೊಂಡು ಜಡಿದರೆ ಆಹಾ ಎಂಥ ರುಚಿ ಬಾಯಲ್ಲಿ ನೀರು ಸೋರುವುದು ಖಂಡಿತ ಜೋಳದ ಮುದ್ದೆಯಲ್ಲಿ ಅತಿಯಾದ ಪ್ರೋಟೀನ್ ಜೀವಸತ್ವ ಒಳಗೊಂಡಿದೆ ಉತ್ತರ ಕರ್ನಾಟಕದಲ್ಲಿ ಜೋಳದ ರೊಟ್ಟಿ ಹಾಗೂ ಮುದ್ದೆಯನ್ನು ಜಾಸ್ತಿ ಬಳಕೆ ಮಾಡುತ್ತಾರೆ. ಜೋಳದ ಮುದ್ದೆ ತಯಾರಿಸುವ ವಿಧಾನ. ಅಗತ್ಯವಿರುವ ವಸ್ತುಗಳು: ಜೋಳದ ಹಿಟ್ಟು 1 ಕಪ್, ನೀರು 2 ಕಪ್, ಉಪ್ಪು ರುಚಿಗೆ ತಕ್ಕಷ್ಟು. ವಿಧಾನ: 1 ಕಡಾಯಿಯಲ್ಲಿ 2 ಕಪ್ ನೀರು ಮತ್ತು ಸ್ವಲ್ಪ ಉಪ್ಪು ಹಾಕಿ ಕುದಿಸಲು ಬಿಡಿ. 2 ನೀರು ಕುದಿದಾಗ ಅದರಲ್ಲಿ ಜೋಳದ ಹಿಟ್ಟು ನಿಧಾನವಾಗಿ ಸೇರಿಸಿ, ಹುಳು ಹುಳಿಯದಂತೆ ಚೆನ್ನಾಗಿ ತಿದ್ದು ಮಿಶ್ರಣ ಮಾಡಬೇಕು. 3 ತಗ್ಗಿದ ತಾಪದಲ್ಲಿ 7 ರಿಂದ 10 ನಿಮಿಷ ಬಾಯಿಗೆ ಬಂದಷ್ಟು ತಿಕ್ಕಿ ಬೇಯಿಸಿ. 4 ಮಿಶ್ರಣ ಚೆನ್ನಾಗಿ ಬೇಯಿದ ನಂತರ ಅದನ್ನು ಒಂದು ಬಟ್ಟಲಿಗೆ ತೆಗೆದು, ತಟ್ಟೆ ಅಥವಾ ಕೈಗೆ ನೀರು. ಅಡುಗೆ ಎಣ್ಣೆ 2 ಟೀ ಸ್ಪೂನ್, ಗರಂ ಮಸಾಲೆ ಅರ್ಧ ಟೀ ಸ್ಪೂನ್, ಮೆಣಸಿನ ಪುಡಿ, ಧನಿಯಾ ಪುಡಿ ತಕ್ಕಷ್ಟು, ಉಪ್ಪು.